ಈ ಐಡಿಯಾ ಇದೆಯಲ್ಲ, ಇದು ಯಾವ ಪ್ರೀತಿಗಿಂತ ಕಮ್ಮಿ ಇಲ್ಲ. ಮನ್ಸಲ್ಲಿರುತ್ತೆ, ಆದ್ರೆ ಬಾಯ್ ಬಿಟ್ಟು ಹೇಳಕ್ಕಾಗಲ್ಲ. ರಾತ್ರಿ ಮಲಗೋಕ್ ಬಿಡಲ್ಲ, ನೆಮ್ಮದಿಯಾಗಿರಕ್ ಬಿಡಲ್ಲ. ಆದ್ರೆ ಎಲ್ಲರ ಮುಂದೆ ಹೇಳೋದಿಕ್ಕೆ ತುಂಬಾ ಧೈರ್ಯ ಬೇಕಾಗುತ್ತೆ. ಮತ್ತು ಆ ಧೈರ್ಯ ಕೊಡೋದೇ ಈ ನಮ್ಮ ವೇದಿಕೆ ಐಡಿಯಾ ಬಾಸ್. ಮುಂದೆ ಬರ್ತಿರುವಂತಹ ಐಡಿಯಾ ಬಾಸ್ ಸ್ವಲ್ಪ ದಿನದ ಮುಂಚೆ ಇಲ್ಲಿ ಕೂತಿದ್ರು ಆಡಿಯನ್ಸ್ ನಲ್ಲಿ, ಮತ್ತು ಬೇರೆ ಐಡಿಯಾ ಬಾಸ್ ಅವರು ಪಿಚ್ ಮಾಡೋದನ್ನ ನೋಡ್ತಾ ಇದ್ರು. ಮತ್ತೆ ಇವರಿಗೆ ಆ ಧೈರ್ಯ ಅಲ್ಲಿಂದಾನೇ ಬಂದಿದ್ದು. ಇವತ್ತು ಅವ್ರ ಐಡಿಯಾ ತಗೊಂಡ್ಬರ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಎಲ್ಲ ಮಕ್ಕಳ ಹತ್ರ ಇರುತ್ತೆ ರೈಟ್ ಟು ಎಡ್ಯುಕೇಶನ್. ಆದ್ರೆ ನಮ್ಮ ದೇಶದಲ್ಲಿ ಎಷ್ಟೊಂದು ಯಂಗ್ಸ್ಟರ್ಸ್ ಇದ್ದಾರೆ, ಅವ್ರಿಗೆ ಓದೋದು ಕೂಡ ತುಂಬಾ ದೊಡ್ಡ ಸವಾಲಾಗಿರುತ್ತೆ. ಒಂದ್ಸಲ ಅಲ್ಲ, ತುಂಬಾ ಸಲ ಆಗಿದೆ. ಬುಕ್ಸ್ ಇರುತ್ತೆ, ಓದೋಕೇನೋ ತುಂಬಾ ಇಷ್ಟ ಆಗುತ್ತೆ, ಆದ್ರೆ ಅದರಲ್ಲಿ ಪ್ರಾಪರ್ ಟ್ರಾನ್ಸ್ಲೇಷನ್ ಕೂಡ ಇರೋದಿಲ್ಲ. ಬುಕ್ಗಳ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ, ಮತ್ತೆ ಕ್ಯಾರಿ ಮಾಡೋದಕ್ಕೂ ಪ್ರಾಬ್ಲಮ್ ಆಗುತ್ತೆ. ನಾವೀಗ ಎಕ್ಸಾಮ್ ಬರೆಯೋದಕ್ಕೆ ಕುತ್ಕೊಂಡ್ರೆ ರೈಟರ್ ಸ್ಪೆಲ್ಲಿಂಗ್ ಕೇಳಿದಾಗ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಯಾಕಂದ್ರೆ ನಾವು ಕೇಳೋದು ಆಡಿಯೋ ಅಷ್ಟೇ ಅಲ್ವಾ. ಎಕ್ಸ್ರೇ ಅದು ಇದು ಇರುತ್ತೆ, ಇಲ್ಲಾಂದರೆ ಡಾಕ್ಟ್ರದ್ದು ಏನಾದರೂ ಒಂದು ಕೇಸ್ ಪೇಪರ್ ಏನಾದರೂ ಇರುತ್ತೆ. ಓದಿ ಅವರು ಹೇಳೋದಿಲ್ಲ, ಸೀದಾ ಡೈರೆಕ್ಟ್ ಹೇಳಿಬಿಡ್ತಾರೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ. ಇವ್ರನ್ನ ರೀಡಿಂಗ್ನ ಪ್ರತಿಯೊಂದು ಚಾಲೆಂಜಿಂದ ಮೇಲೆ ಕೆತ್ತಬೇಕು, ಇವ್ರಿಗೆ ಸಾಧಿಸಕ್ಕಾಗತ್ತೆ ಅಂತ ತೋರಿಸ್ಬೇಕು. ಇವರ ಜೀವನದಲ್ಲಿ ಜ್ಞಾನದ ಜ್ಯೋತಿಯನ್ನ ಬೆಳಗೋದಕ್ಕೆ ನಮ್ಮ ಐಡಿಯಾ ಬಾಸ್ ಸ್ಟೇಜ್ ಮೇಲೆ ಬರ್ತಿದ್ದಾರೆ. ಟೀಮ್ ದೃಷ್ಟಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಇಶಾನ್, ಶ್ರದ್ಧಾ, ಆದಿತ್ಯ ಹಾಗೂ ಋತಿಕ್ನ. ಇಲ್ಲಿ ನೋಡಿ ಖುಷಿ ಆಗ್ತಿದೆ ನಿಮ್ಮನ್ನ. ಸ್ವಲ್ಪ ದಿನದ ಮುಂಚೆ ನೀವು ಅಲ್ಲಿ ಕೂತಿದ್ರಿ, ಹೇಗೆ ಅನಿಸ್ತಿದೆ ಅಲ್ಲಿಂದ ಇಲ್ಲಿನ ಟ್ರಾನ್ಸಿಷನ್? ಇಟ್ ಫೀಲ್ಸ್ ರಿಯಲಿ ಅಮೇಝಿಂಗ್. ಅಲ್ಲಿ ಕುತ್ಕೊಂಡಾಗಲೂ ಕೂಡ ನಾವು ತುಂಬಾ ವಿಷಯಗಳನ್ನ ಇಲ್ಲಿ ನೋಡಿದ್ವಿ. ಅಂದರೆ ಯಾವ ಥರ ಜನ ತಮ್ಮ ಐಡಿಯಾಗಳನ್ನ ನೆಕ್ಸ್ಟ್ ಸ್ಟೆಪ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. ಆ್ಯಂಡ್ ನಮಗೆ ಅನಿಸ್ತು ಇದು ತುಂಬ ಅವಶ್ಯಕತೆ ಇತ್ತು ಅಂತ. ಅದಕ್ಕೆ ನಾವು ಇವತ್ತು ಇಲ್ಲಿದ್ದೀವಿ. ವಾವ್. ನಮ್ಮ ಟೈಟನ್ಸ್ಗೆ ಹೇಳ್ತೀನಿ, ಇವರ ಪಿಚ್ ಇನ್ನೂ ಐಡಿಯಾ ಸ್ಟೇಜಲ್ಲಿದೆ. ಸೊ ಗುಡ್ ಲಕ್. ಥ್ಯಾಂಕ್ ಯು ಸರ್. ನಮಸ್ತೆ ಟೈಟನ್ಸ್, ನಾನು ಶ್ರದ್ಧಾ ಪಟ್ನೇಕರ್. ನಾನು ಆದಿತ್ಯ ಸಿಂಗ್. ನಾನು ದಿಶಾನ್ ವರ್ಮಾ. ಆ್ಯಂಡ್ ನಾನು ರಿತಿಕ್ ಅಮ್ರಾಲೆ. ಸೊ ಟೈಟನ್ಸ್, ನಾವಿವತ್ತು ನಿಮ್ಮ ಮುಂದೆ ತಂದಿರುವ ಐಡಿಯಾ ಎಂಥದ್ದಪ್ಪ ಅಂದರೆ, ಇದು ಭಾರತದ ಒಂದು ಮುಖ್ಯ ಕಮ್ಯುನಿಟಿಗೋಸ್ಕರ ಜೀವನವನ್ನು ನೋಡೋದಕ್ಕೆ, ಅದರ ಸೌಂದರ್ಯವನ್ನು ಅನುಭವಿಸೋದಕ್ಕೆ ಒಂದು ಒಳ್ಳೆಯ ದಾರಿ ಆಗೋ ಸಾಧ್ಯತೆ ಇದೆ. ನಮ್ಮ ಈ ದೇಶದಲ್ಲಿ 8 ಕೋಟಿ ಜನರು ವಿಷುವಲಿ ಇಂಪೇರ್ಡ್ ಅಥವಾ ದೃಷ್ಟಿಹೀನರಾಗಿದ್ದಾರೆ. ಇವ್ರಿಗೆ ಓದೋ ಫೆಸಿಲಿಟಿ ತುಂಬಾನೇ ಕಡಿಮೆ ಇದೆ. ಅದು ಬ್ರೇಲ್ ಬುಕ್ಸ್, ಆದ್ರೆ ತುಂಬಾನೇ ಬ್ರೇಲ್ ಬುಕ್ಸ್ಗಳು ಔಟ್ಡೇಟೆಡ್ ಅಥವಾ ಜಾಸ್ತಿ ರೇಟ್ ಇರುತ್ತೆ. ಮಾರ್ಕೆಟಲ್ಲಿ ಬ್ರೈಲ್ ಡಿವೈಸಸ್ ಏನು ಅವೈಲೇಬಲ್ ಇದೆ ಅದರ ಪ್ರೈಸ್ 60,000ದಿಂದ 5 ಲಕ್ಷದವರೆಗಿದೆ. ಇದರ ಆಕ್ಸೆಸ್ ಸಿಕ್ಕಿದ್ರೂ ಕೂಡ ವಿಷುವಲಿ ಇಂಪೇರ್ಡ್ ಜನರ ಎಲ್ಲ ಇಶ್ಯೂಸನ್ನು ಸಾಲ್ವ್ ಮಾಡೋದಿಲ್ಲ. ಅದೇ ಕಾರಣದಿಂದ ನಮ್ಮ ದೇಶದಲ್ಲಿ 90%ಗಿಂತ ಜಾಸ್ತಿ ಬ್ಲೈಂಡ್ ಮತ್ತೆ ವಿಷುವಲಿ ಇಂಪೇರ್ಡ್ ಜನ ಇವತ್ತಿಗೂ ಇಲಿಟ್ರೇಟ್ ಆಗಿದ್ದಾರೆ. ಟೈಟನ್ಸ್, ನಮಗೆ ಕೆಫೆನಲ್ಲಿ, ಟ್ರೈನಲ್ಲಿ, ಮನೆ ಅಥವಾ ಬೀಚಲ್ಲಿ ಬುಕ್ ಓದೋದು ಒಂದು ಪ್ಲೆಜರೇಬಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆದ್ರೆ ಕಾಲೇಜಲ್ಲಿ ಒಬ್ಬ ಫ್ರೆಂಡ್ಗೆ ಬುಕ್ಗಳಿಗೆ ಮತ್ತೆ ನೋಟ್ಸ್ಗಳಿಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದು ನೋಡಿದೆ. ಅವಾಗ ಹೇಗೆ ಅನಿಸ್ತಂದ್ರೆ ಓದೋದು ಅವರಿಗೆ ಪ್ಲೆಜರ್ ಅಲ್ಲ, ಒಂದು ಡೈಲಿ ಚಾಲೆಂಜ್ ಆಗಿದೆ ಅಂತ. ರೈಟ್ ಟು ಎಜುಕೇಶನ್ ಪ್ರತಿಯೊಬ್ಬ ಭಾರತೀಯನ ಜನ್ಮಸಿದ್ಧ ಹಕ್ಕು. ಆದರೆ ಯಾವಾಗ ಶಬ್ದಗಳನ್ನು ಓದೋದಕ್ಕೆ ಆಗಲ್ವೋ ಅಂಥದ್ರಲ್ಲಿ ಒಬ್ಬ ವಿಜುವಲಿ ಇಂಪೇರ್ಡ್ ಪರ್ಸನ್ಗೆ ಇದು ಹೇಗೆ ಸಾಧ್ಯ ಆಗುತ್ತೆ? ಇದೇ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಆ್ಯಂಡ್ ಓದುವಂತಹ ಒಂದು ಚಾಲೆಂಜನ್ನು AI ಮತ್ತು ಎಲೆಕ್ಟ್ರಾನಿಕ್ ಸಹಾಯದಿಂದ ಕನ್ವಿನಿಯೆಂಟ್ ಮಾಡೋದಕ್ಕೆ ನಾವು ತಂದಿದ್ದೀವಿ ದೃಷ್ಟಿ, ಫ್ರಮ್ ಡಾಟ್ಸ್ ಟು ಡ್ರೀಮ್ಸ್. ದೃಷ್ಟಿ ಒಂದು ಡಿಜಿಟಲ್ ಬ್ರೈಲ್ ಡಿವೈಸು. ಇದರ ಸಹಾಯದಿಂದ ಯಾವುದೇ ಡಿಜಿಟಲ್ ಡಾಕ್ಯುಮೆಂಟ್ನ ಬ್ರೈಲ್ನಲ್ಲಿ ಬದಲಾಯಿಸಿ ಓದಬಹುದು. ಡಿಜಿಟಲ್ ಡಾಕ್ಯುಮೆಂಟ್ಸ್ ಅಂದರೆ ನೋಟ್ಸ್, PDF, ನಾವೆಲ್ಸ್ ಅಥವಾ ಬುಕ್ಸ್ ಡೈರೆಕ್ಟ್ಲಿ SD ಕಾರ್ಡ್, ಆ್ಯಪ್ ಇಲ್ಲ ಮೊಬೈಲ್ ಮೂಲಕ ನಾವು ಕನ್ವರ್ಟ್ ಮಾಡಿ ದೃಷ್ಟಿನಲ್ಲಿ ಓಪನ್ ಮಾಡಬಹುದು. ನಮ್ಮ ಡಿವೈಸ್ ಆ ಕಾಂಟ್ಯಾಕ್ಟ್ನ ಬ್ರೈಲ್ನಲ್ಲಿ ಬದಲಾಯಿಸಿ ಜನರ ಫಿಂಗರ್ ಟಿಪ್ಸ್ಗೆ ತಲುಪಿಸುತ್ತೆ. ಆಗ ಅವರು ಆ ವಸ್ತುವಿನ ಅನುಭವನ ಪಡಿಬಹುದು. ಇಷ್ಟೇ ಅಲ್ದೇನೆ ನಾವು ದೃಷ್ಟಿಯಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಕನ್ವರ್ಷನ್ ಆಪ್ಷನ್ ಕೂಡ ಕೊಟ್ಟಿದ್ದೀವಿ. ಅದರಿಂದ ಯೂಸರ್ಸ್ ಆ ವರ್ಡ್ಸ್ ನ ಓದಬಹುದು, ಪ್ರೊನೌನ್ಸಿಯೇಷನ್ ಕೂಡ ಕರೆಕ್ಟ್ ಆಗಿ ಮಾಡಬಹುದು. ಈ ದೃಷ್ಟಿನ ನಾವು NGOsಗೆ ಪಬ್ಲಿಕ್ ರೀಡಿಂಗ್ ಸ್ಪೇಸಸ್ ಅಂದ್ರೆ ಲೈಬ್ರರೀಸ್, ಸ್ಕೂಲ್, ಡಿಫ್ರೆಂಟ್ ಬುಕ್ ಶಾಪ್ಸ್, ಕಾಫಿ ಶಾಪ್ಗೂ ಕಳಿಸ್ಕೊಂಡು ಓದೋದಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕು ಅಂತ. ಇದರಿಂದ ಯಾವುದೇ ವಿಷುವಲಿ ಇಂಪೇರ್ಡ್ ರೀಡರ್ ಕೂಡ ಲರ್ನಿಂಗ್ ಜರ್ನಿಯ ಒಂದು ಮುಖ್ಯ ಭಾಗವಾಗಬಹುದು.
ಟೈಟನ್ಸ್ ನೋಡೋದಕ್ಕೆ ಕಣ್ಣಿನ ಅವಶ್ಯಕತೆ ಇದೆ, ಆದ್ರೆ ಏನಾದ್ರೂ ಕಲಿಯೋದಕ್ಕೆ ಕಣ್ಣಿಗಿಂತ ದೃಷ್ಟಿ ಅಂದ್ರೆ ಒಂದು ವಿಷನ್ ಅವಶ್ಯಕತೆ ಇರುತ್ತೆ. ಇದು ಬರೀ ಒಂದು ಡಿವೈಸ್ ಅಲ್ಲ, ಒಂದು ಮೂವ್ಮೆಂಟ್. ನಮ್ಮ ವಿಜುವಲಿ ಚಾಲೆಂಜ್ ಕಮ್ಯುನಿಟಿಗೋಸ್ಕರ ಒಂದು ಸಶಕ್ತ ಇಕ್ವಿಪ್ಮೆಂಟ್ ಆಗುತ್ತೆ ಇದು. ಇದರಿಂದ ಅವರು ಪ್ರಪಂಚನ ಬರೀ ನೋಡೋದಲ್ಲ, ಬದಲಾಗಿ ಪ್ರಪಂಚ ಅವರ ಪೊಟೆನ್ಶಿಯಲ್ನ ನೋಡುತ್ತೆ. ದೃಷ್ಟಿಯ ಈ ವಿಷನ್ ನ ಪೂರ್ತಿ ಭಾರತದಲ್ಲಿ ತಿಳಿಸೋದಕ್ಕೆ ನಾವು ನಿಮ್ ಹತ್ರ ಕೇಳ್ತಿದೀವಿ 20 lakhs ಕನ್ವರ್ಟಿಬಲ್ ನೋಟ್ಸ್ ಅಟ್ 25% ಡಿಸ್ಕೌಂಟ್. ಹಾಗಿದ್ರೆ ಟೈಟನ್ಸ್, ನೀವ್ ನಮ್ ಜೊತೆ ಕೈ ಜೋಡಿಸ್ತೀರಾ?